ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. 100 ಪ್ರಶ್ನೆಗಳಿಗೆ ಅದರ ಉತ್ತರ ಸಮೇತ ನಿಮಗೆ ಇಲ್ಲಿ ನೀಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ದಿನಾಂಕ 15/9/2019 ನಡೆದಂತಹ ಸಿವಿಲ್ ಪೊಲೀಸ್ CRD ಮತ್ತು DAR ಅಂತ ಕರೀತಾರಲ್ವ, ಹೈದರಾಬಾದ್ ಕರ್ನಾಟಕ ರೀಜನ್ಗೆ ನಡೆದಿರುವಂತಹ ಪ್ರಶ್ನೆಗಳ ಒಂದು ಸರಣಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಟೋಟಲ್ 41 ಕ್ವಶನ್ ಪೇಪರ್ಗಳನ್ನು ನಿಮಗೆ 41 ದಿನಗಳಲ್ಲಿ ನೀಡ್ತೀನಿ ಅಂತ ಹೇಳಿತ್ತು. ಈಗ ಆಲ್ರೆಡಿ ನಾನು 5ನೇ ಕ್ವಶನ್ ಪೇಪರ್ನ ನಿಮಗೆ ಸಾಲ್ವ್ ಮಾಡಿ ಆಗ್ತಾ ಇದ್ದೀನಿ. ನಿಮಗೇನಾದರೂ ಈ ಒಂದು ಪ್ರಶ್ನೆಯ ಬಗ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದಾಗಿರುತ್ತೆ. ಹಾಗೆ ಇವತ್ತಿನ ಒಂದು ಪತ್ರಿಕೆಯನ್ನು ಬಿಡಿಸೋದಕ್ಕಿಂತ ಮುಂಚಿತವಾಗಿ ನಾನು ಒಂದು ಸಣ್ಣ ಎಕ್ಸಾಂಪಲನ್ನು ಸಣ್ಣ ಒಂದು ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮಲ್ಲಿ ಲಾಕ್ಡೌನ್ ಅಂತ ಗೊತ್ತಿದೆ. ಬೆಳಗ್ಗೆ ಶಾಪಿಗೆ ಹೋಗಿದ್ದೆ, ದಿನಸಿ ಅಂಗಡಿಗೆ, ಪ್ರಾವಿಷನ್ ಸ್ಟೋರಿಗೆ ಹೋಗಿದ್ದೆ. ಅಲ್ಲಿ ಸುಮಾರಷ್ಟು ದೊಡ್ಡ ಸಾಲ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಾರ ನೆಕ್ಸ್ಟ್ ಒಂದು ವಾರ ಮುಂದಿನ ಭಾನುವಾರದವರೆಗೂ ಕೂಡ ಕಂಪ್ಲೀಟ್ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿ ಜನರಿಗೂ ಕೂಡ ಒಂಥರ ಆತಂಕ ಶುರು ಆಗಿತ್ತು. ಅವ್ರೇನು ಮಾಡಿದ್ರು, ಎಲ್ಲರೂ ಕೂಡ ಬೆಳಗ್ಗೆ ಬಂದುಬಿಟ್ಟು ದೊಡ್ಡ ಕ್ಯೂ ಅಲ್ಲಿ ಒಂದೊಂದು 3 ಲೈನ್ ಮಾಡಿದರು. ಒಂದು ಕ್ಯೂ ಅಲ್ಲಿ ಅರೌಂಡ್ ಒಂದು 40ರಿಂದ 50 ಜನ ನಿಂತಿದ್ದಾರೆ. ಹೀಗೆ ನಾನು ಕೂಡ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ. ಸುಮಾರು ಒಂದು 10 ಜನ 20 ಜನ ಖಾಲಿ ಆದರು. ಇನ್ನೊಂದು 20 ಜನ ನನ್ನ ಮುಂದೆ ಇದ್ದರು. ಹಿಂದ್ಗಡೆ ಮತ್ತೆ ಜನ ಜಾಸ್ತಿ ಆಗ್ತಾನೇ ಇದ್ದರು. ಯಾಕಂದರೆ ಅವ್ರಿಗೆ ಒಂದು ವಾರಕ್ಕೆ ಬೇಕಾಗಿರುವಂಥ ಎಲ್ಲ ದಿನಸಿಗಳನ್ನು ತಗೊಂಡು ಹೋಗಬೇಕು, ಇಲ್ಲಾಂದರೆ ಉಪವಾಸ ಇರಬೇಕಾಗುತ್ತೆ. ಈ ಒಂದು ಸಿಚುವೇಶನ್ಸಲ್ಲಿ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಬಂದವರು ಆಗಿನ ಜಸ್ಟ್ ಬಂದರು, ಮನೆಯಿಂದ ಬಂದವರು ಸೀದಾ ಮುಂದೆ ಹೋಗ್ಬಿಟ್ಟು ನನಗೆ ಯಾರೋ ಪರಿಚಯ ಇದ್ದಾರೆ ಅಂತೇಳಿ ಅಲ್ಲೋ ನಿಂತ್ಕೊಂಡ್ಬಿಟ್ಟು ಆ ಮಧ್ಯದಲ್ಲೂ ಸೇರ್ಕೊಂಡ್ಬಿಟ್ರು. ಆಗ ಬೇರೆಯವ್ರು ಹಿಂದಿದ್ದವರೆಲ್ಲ ಸುಮ್ಮನೆ ಇರ್ತಾರಾ? ನನ್ನ ಹಿಂದೆ ಇರೋ ಒಬ್ಬ ಸ್ನೇಹಿತರು ಹೋಗ್ಬಿಟ್ಟು ಹಿಂದೆ ಬಾರಪ್ಪ ನೀನು ಫಸ್ಟು, ಯಾಕಂದರೆ ನಾವು ನಿಂತಿದ್ದೀವಿ ಇಲ್ಲಿ, ನಾವು 1 ಅವರಿಂದ ಕಾಯ್ತಾ ಇದ್ದೀವಿ, 1 ಗಂಟೆಯಿಂದ ಕಾಯ್ತಾ ಇದ್ದೀವಿ, ನೀನು ಈಗ ಬಂದುಬಿಟ್ಟು ಸುಮ್ಮನೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಅಂತ ಕೇಳಿದರು. ಅವ್ರೇನು ಹೇಳಿದರು, ಹಿಂದೆ ಯಾರಿಲ್ಲ ಅಂತ ಅನ್ಕೊಂಡೆ ಅಂತಂದರು. ಇಷ್ಟೊಂದು ಜನ 15-20 ಜನ ಹಿಂದೆ ನಿಂತಿದ್ದೀವಿ, ನೀವು ಬಂದು ಮತ್ತೆ ಮಧ್ಯದಲ್ಲಿ ಸೇರ್ಕೊಳ್ತಿರಲ್ಲ ಅಂತ ಎಲ್ಲ ಜೋರು ಮಾಡಿದ್ದಕ್ಕೆ ಹಿಂದ್ಗಡೆಗೆ ಹೋದರು. ಇದರಿಂದ ಏನಾಗುತ್ತಂದರೆ, ನಾವು ಕೂಡ ಈಗ ಒಂದು ಪ್ರಪಂಚದಲ್ಲಿ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದೀವಿ. ಇದೇ ರೀತಿ ಸ್ಪರ್ಧೆ ಇದ್ದೇ ಇರುತ್ತೆ ನಮ್ಮ ಜೀವನದಲ್ಲಿ ಕೂಡ. ನೀವು ಯಾವುದೋ ಒಂದು ಸ್ಪೋರ್ಟ್ಸನ್ನು ತಗೊಳ್ಳಿ, ನೀವು ಹೈಸ್ಕೂಲಲ್ಲಿದ್ದಾಗ PUC ಡಿಗ್ರಿಯಲ್ಲಿ ಓದುವಾಗ ನೀವು ಸ್ಪೋರ್ಟ್ಸನ್ನು ಆಡ್ತಾ ಇರ್ತೀರ. ಅಲ್ಲಿ ಒಂದು ಯಾವ ರೀತಿ ಅಂದರೆ ಒಂದು ಫ್ರೆಂಡ್ಲಿ ಮೂಲಕ ಯಾವುದೋ ಒಂದು ಸ್ಪೋರ್ಟ್ಸನ್ನು ನೀವು ಆಡ್ತೀರಾ. ಅಲ್ಲಿ ಗೆಲುವು ಅನ್ನೋದು ಇರುತ್ತೆ, ಸೋಲು ಕೂಡ ಇರುತ್ತೆ. ನಾವು ಗೆಲ್ತೀವಿ ಅನ್ನೋ ಒಂದು ಆಸೆಯಿಂದ ನಾವು ಆಡ್ತಾ ಇರ್ತೀವಿ ಅಷ್ಟೇ ಹೊರತು ಗೆಲ್ಲಬೇಕೋ ಬಿಡುತ್ತೋ ಅದು ಸೆಕೆಂಡರಿ, ಅದು ಫ್ಯೂಚರ್ ನಿರ್ಧಾರ ಮಾಡುತ್ತೆ. ನಮ್ಮ ಎದುರಾಳಿ ಯಾರಿರ್ತಾರೆ ಅವ್ರನ್ನ ನಾವು ಸೋಲಿಸಿದ್ರೆ ನಾವು ವಿನ್ ಆಗ್ತೀವಿ, ಫಸ್ಟ್ ಪ್ಲೇಸೋ ಸೆಕೆಂಡ್ ಪ್ಲೇಸೋ ಥರ್ಡ್ ಪ್ಲೇಸೋ, ಅಥವಾ ನಾವು ಸೋತು ಬರ್ತೀವಿ. ಇದೇ ಥರ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನಾವು ಇಲ್ಲಿ ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ಅಲ್ಲಿ ನಾವು ಸ್ಪೋರ್ಟ್ಸ್ಗಳಲ್ಲಿ, ಕ್ರೀಡೆಗಳಲ್ಲಿ ಏನು ಮಾಡ್ತೀವಿ, ನಮ್ಮ ಒಂದು ದೈಹಿಕವಾಗಿ ನಾವು ಒಂದು ಪ್ರಾಕ್ಟೀಸ್ ಮಾಡ್ತೀವಿ, ಅದ್ರ ಪ್ರಕಾರ ನಾವು ಅಲ್ಲಿ ಕಾಂಪೀಟ್ ಮಾಡ್ತೀವಿ. ಅದ್ರ ಮೂಲಕ ನಾವು ಫಸ್ಟ್ ಪ್ಲೇಸ್ ಇರ್ಬೋದು, ಸೆಕೆಂಡ್ ಪ್ಲೇಸ್, ಅಥವಾ ವಿನ್ ಆಗ್ತೀವಿ ಅಥವಾ ಲೂಸ್ ಆಗ್ತೀವಿ. ದಟ್ ಈಸ್ ಸಿಂಪಲ್. ಒಂದು ಗೆಲ್ಬೋದು ಇಲ್ಲ ಸೋಲ್ಬೋದು, ಅವೆರಡೇ ಚಾನ್ಸಸ್ ಅಲ್ವಾ. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ, ನೀವು ಪ್ರಯತ್ನ ಮಾಡಬೇಕು. ಇದು ಕೂಡ ಒಂದು ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ನೀವು ಯಾವುದೇ ರೀತಿ ಫಿಸಿಕಲ್ ಎಕ್ಸಾಮನ್ನು ಮಾಡೋದ್ರ ಜೊತೆಗೆ ಜ್ಞಾನದ ಬಗ್ಗೆ ಕೂಡ ಇರುತ್ತೆ. ಹಾಗಾದರೆ ನಾವು ಜ್ಞಾನವನ್ನು ಏನು ಮಾಡ್ಕೊಳ್ಬೇಕು ಅಂತಂದರೆ ವೃದ್ಧಿ ಮಾಡ್ಕೊಳ್ಬೇಕು, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಹಾಗಾದರೆ ಯಾವ ಥರ ನಾವು ಸಿದ್ಧತೆಯನ್ನು ಮಾಡಬೇಕು, ಯಾವ ರೀತಿ ತಯಾರು ಮಾಡಬೇಕು, ಮತ್ತು ಯಾವ್ಯಾವ ಮೆಟೀರಿಯಲ್ಸ್ಗಳನ್ನು, ಯಾವ್ಯಾವ ಬುಕ್ಸ್ಗಳನ್ನು ನಾನು ರೆಫರ್ ಮಾಡಬೇಕು, ಓದಬೇಕಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ. ಅದರ ಲಿಂಕನ್ನು ಕೂಡ ಕೆಳಗಡೆಗೆ ಹಾಕಿದ್ದೀನಿ. ಈ ಥರ ನೀವೇನು ಮಾಡಬೇಕು, ಒಂದು ಟೈಮ್ ಟೇಬಲನ್ನು ಮಾಡಿಕೊಂಡು ಆ ಟೈಮಿಗೆ ನೀವು ಡೆಡಿಕೇಟೆಡಾಗಿ ಓದಬೇಕು. ಯಾವುದು ಬೇರೆ ಹ್ಯಾಬಿಟ್ಸನ್ನು ಮಾಡದೆ, ಬೇರೆ ಎಲ್ಲೂ ಕೂಡ ನೀವು ಡೈವರ್ಷನ್ ಆಗದೆ, ನಿಮ್ಮ ಒಂದು ಗೋಲ್ ಏನು, ನಾನು ಈ ಕೆಲಸ ತಗೊಳ್ಬೇಕು, ಈ ಕೆಲಸ ನನಗೆ ಬೇಕೇ ಬೇಕು ಅಂತ ನೀವು ಹಠ ಹಿಡೀರಿ, ಛಲ ಹಿಡೀರಿ. ಅದ್ರ ಮೂಲಕ ನೀವು ಸಿದ್ಧತೆಯನ್ನು ಮಾಡಿ. ಸುಮ್ಮನೆ ನಾವು ಹಠ ಮಾಡಿ ನಾನು ಈ ಕೆಲಸ ತಗೊಳ್ತೀನಿ ಆ ಥರ ಅಂತಲ್ಲ. ನಿಮಗೆ ಯಾವುದು ಶಾರ್ಟ್ಕಟ್ ರೂಟ್ ಇಲ್ಲ. ಫಾರ್ ದ ಸಕ್ಸಸ್ ದೇರ್ ಇಸ್ ಎ ಸಿಂಪಲ್ ಶಾರ್ಟ್ಕಟ್. ಒಂದೇ ಒಂದು ಶಾರ್ಟ್ಕಟ್ ಹೇಳ್ತೀನಿ, ದಟ್ ಈಸ್ ಹಾರ್ಡ್ ವರ್ಕ್. ನೀವು ಯಾವಾಗ ಹಾರ್ಡ್ ವರ್ಕ್ ಮಾಡ್ತೀರಾ, ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ನಿಮ್ಮ ಕಾಲಿಗೆ ಬರುತ್ತೆ. ನಿಮ್ಮ ಕಾಲು ತುದಿಗೆ ಬಂದು ನಿಮ್ಮ ಕಾಲು ಹತ್ರ ಬಂದು ನಿಲ್ಲುತ್ತೆ. ಒಂದು ಸಾರಿ ನೀವು ಸಕ್ಸಸ್ ಆಗಿದ್ದೀರಂತಂದರೆ ನೆಕ್ಸ್ಟ್ ನಿಮಗೆ ಇನ್ನೂ ಅಲ್ಲಿಂದ ಮೇಲಿನ ಹುದ್ದೆಗೆ ಹೋಗೋಕ್ಕೆ ತುಂಬ ಸಹಾಯ ಆಗುತ್ತೆ. ಫೈನಾನ್ಷಿಯಲ್ ನೀವು ಸ್ಟ್ರಾಂಗ್ ಆಗ್ತೀರಾ, ನಿಮಗೆ ಕಾಂಟ್ಯಾಕ್ಟ್ಸ್ಗಳು ಬೆಳೆಯುತ್ತೆ, ಹಾಗೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಒಂದು ಸಾರಿ ನೀವು ಸಕ್ಸಸ್ಸನ್ನು ಆಗಬೇಕು. ಆ ಸಕ್ಸಸ್ಸು ನಿಮ್ಮ ಹಿಂದೆ ಬರ್ತಾನೇ ಇರುತ್ತೆ. ನೆಕ್ಸ್ಟು ಅದು ಯಾವಾಗ ಬರುತ್ತಂತಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ನಿಮ್ಮ ಒಂದು ಡೆಡಿಕೇಶನ್ ಮಾಡಿಬಿಟ್ಟು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇಷ್ಟು ಗಂಟೆ ಓದಬೇಕು ನಾನು ಪ್ರತಿದಿನ, ಇಷ್ಟು ಗಂಟೆ ನಾನು ಪ್ರಿಪ್ರೇಷನನ್ನು ಮಾಡಬೇಕು, ಈ ರೀತಿಯಾಗಿ ಓದಬೇಕು, ಇಷ್ಟು ಸಿಲೆಬಸ್ಸನ್ನು ಓದಬೇಕು, ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಎದ್ದ ತಕ್ಷಣ ನೀವು ಎದ್ದೇಳ್ತಾ ಇದ್ದೀರಾ ಅಥವಾ ಇವತ್ತು ಮಲಗ್ತಾ ಇದ್ದೀರ ಅಂದ್ರೆ ರಾತ್ರಿ, ನಾಳೆ ಏನು ಮಾಡಬೇಕು, ಯಾವ ಸಬ್ಜೆಕ್ಟನ್ನು ಓದಬೇಕು, ಎಷ್ಟು ಪೇಜ್ ಓದಬೇಕು, ಅಥವಾ ಈ ಬುಕ್ಕನ್ನು ಎಷ್ಟು ಸಾರಿ ನಾನು ಓದಬೇಕು, ಎಷ್ಟು ಸಾರಿ ರಿವಿಷನ್ ಮಾಡಬೇಕು, ಈ ಥರ. ಅಥವಾ ಯಾವ ಟೆಕ್ನಿಕ್ ಮೂಲಕ ಓದಿದ್ರೆ ನನ್ನ ಒಂದು ಮೆಮೊರಿಯಲ್ಲಿ ಜಾಸ್ತಿ ಉಳಿಯುತ್ತೆ. ಕೆಲವೊಬ್ಬರಿಗೆ ಬರೆಯೋದ್ರ ಮೂಲಕ ಮೆಮೊರಿಯಲ್ಲಿ ಜಾಸ್ತಿ ದಿನ ಉಳಿಯುತ್ತೆ, ಅಥವಾ ಕೆಲವೊಬ್ಬರಿಗೆ
ಓದೋದ್ರ ಮೂಲಕ ಅಥವಾ ಕೆಲವೊಬ್ಬರಿಗೆ ಡಿಸ್ಕಸ್ ಮಾಡೋದ್ರ ಮೂಲಕ ಗೊತ್ತಾಗ್ತಿದೆ, ಅಥವಾ ಕೆಲವೊಬ್ಬರಿಗೆ ಟಿ ವಿಗಳಲ್ಲಿ ಅಥವಾ ಈ ಥರ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡೋದ್ರ ಮೂಲಕ, ವೀಡಿಯೋಗಳನ್ನು ನೋಡೋದ್ರ ಮೂಲಕ ನಮಗೆ ಜಾಸ್ತಿ ಒಂದು ನೆನಪಿನ ಶಕ್ತಿ ಉಳಿಯುತ್ತೆ. ಅದು ನೀವು ಡಿಸೈಡ್ ಮಾಡಿ, ನಿಮ್ಮ ಒಂದು ಏನು ಫೀಚರ್ಸ್ ಇದೆ, ನಿಮ್ಮ ಬಗ್ಗೆ ನಿಮಗೇನು ಭಾವನೆಗಳಿದಾವೆಲ್ಲ ಅದ್ರ ಬೇಸ್ ಮೇಲೆ ನೀವೇನು ಮಾಡಬೇಕಾಗುತ್ತೆ, ಡಿಸೈಡ್ ಮಾಡಬೇಕು. ನಾನು ಯಾವ ರೀತಿ ಓದಬೇಕು, ಎಲ್ಲಿ ಓದಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಮನೆ ಇದೆನಾ ಅಥವಾ ರೂಮ್ ಇದೆನಾ, ಆ ರೂಮಲ್ಲಿ ಕೂತ್ಕೊಂಡು ಓದಬೇಕು. ಬೆಳಗ್ಗೆ ಹೋಗಬೇಕು, ರಾತ್ರಿವರೆಗೂ ಓದ್ತಾನೆ ಇರಬೇಕು, ಅಥವಾ ನೈಟೆಲ್ಲ ಓದಬೇಕು. ಎಷ್ಟು ಗಂಟೆ ಅಂತ ನಾವು ಇಲ್ಲಿ ಹೇಳೋಕ್ಕಾಗಲ್ಲ. ನಿಮಗೆ ಎಷ್ಟು ಗಂಟೆಗಳು ಅವೈಲೇಬಲ್ ಇರುತ್ತೆ. ಈಗ ಬರೀ 3 ಗಂಟೆ ಅವೈಲೇಬಲ್ ಇರುತ್ತಾ, ಓಕೆ. ಕೆಲವೊಬ್ರಿಗೆ 8 ಗಂಟೆ ಓದೋದು, ಒಬ್ಬರು 1 ಗಂಟೆಯಲ್ಲಿ ಓದ್ತಾರೆ, ಅದು ಈಕ್ವಲ್ ಇರುತ್ತೆ. ಅವ್ರವ್ರ ಒಂದು ಐ ಕ್ಯೂ ಲೆವೆಲ್ ಕೆಪಾಸಿಟಿ ಮೇಲೆ ಏನಾಗ್ತಾ ಹೋಗುತ್ತೆ, ಅದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಒಂದು ಸಕ್ಸಸ್ ಕಾಣಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲ ನನಗೆ ಯಾರೋ ಪರಿಚಯ ಇದ್ದಾರೆ, ಅವರೇನೋ ಕೆಲಸ ಮಾಡಿಸ್ಕೊಡ್ತಾರೆ, ಆ ಥರ ಯಾವುದೂ ನಡೆಯಲ್ಲ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ CET ಮೂಲಕ ನಡೆಯೋದ್ರಿಂದ ಯಾರಿಗೆ ಸಾಮರ್ಥ್ಯ ಇದೆ, ಯಾರು ಎಲಿಜಿಬಲ್ ಇದ್ದಾರೆ, ಅವರು ಮಾತ್ರ ಒಂದು ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಗೊತ್ತಾಗ್ತಿದೆನಾ? ಬಟ್ ನಿಮ್ಮನ್ನು ನೀವು ನಂಬ್ಕೊಳ್ಳಿ, ಬೇರೆ ಯಾರನ್ನು ನಂಬ್ಕೊಳ್ಬೇಡಿ. ನಿಮ್ಮ ಶಕ್ತಿಯನ್ನು, ನಿಮ್ಮಲ್ಲಿ ಏನೋ ಒಂದು ಕಿಚ್ಚನ್ನು ಹಚ್ಕೊಳ್ಳಿ. ಅದ್ರ ಮೂಲಕ ನೀವು ಖಂಡಿತವಾಗ್ಲೂ ಒಂದು ಹುದ್ದೆಯನ್ನು, ಇಂಥ ಒಂದು ಹುದ್ದೆ ಆರಾಮಾಗಿ ನೀವು ಪಡಿಬೋದು. ಎಫರ್ಟ್ ಹಾಕಬೇಕು. ಬೇರೆ ಯಾರಿಗೂ ಕೂಡ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅವನು ಅಷ್ಟು ಓದ್ತಾ ಇದ್ದಾನೆ, ಅಷ್ಟು ಗಂಟೆ ಓದ್ತಾ ಇದ್ದಾನೆ, ಅವೆಲ್ಲ ಬುಕ್ಸ್ ಓದ್ತಾ ಇದ್ದಾನೆ, ಆ ಥರ ಏನು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ನಿಮ್ಮ ಗೋಲ್ ಅಷ್ಟೇ. ನಿಮ್ಮ ಯಾರಿಗೂ ನೀವು ಕಾಂಪಿಟೇಟರ್ ಅಲ್ಲ. ನಿಮ್ಮ ಒಂದು ಹುದ್ದೆಗೆ ನೀವು ಕಾಂಪಿಟೇಟರ್. ನಿಮಗೊಂದು ಪೋಸ್ಟ್ ಬೇಕಲ್ವಾ, ಆ ಪೋಸ್ಟಿಗೆ ಮಾತ್ರ ನೀವು ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ. ಹಾಗಾದರೆ ನೀವು ಆ ಪೋಸ್ಟಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಅಕ್ಕಪಕ್ಕ ಯಾರೇ ಬಂದರೂ, ಏನೇ ಡಿಸ್ಟರ್ಬ್ ಮಾಡಿದರೂ ಕೂಡ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನಿಮ್ಮ ಗೋಲ್ ಏನಿದೆ, ಈ ಒಂದು ಎಕ್ಸಾಮನ್ನು ನಾನು ಕ್ಲಿಯರ್ ಮಾಡಲೇಬೇಕು. ಎಕ್ಸಾಮ್ ಒಂದು ಸಲ ಆಗಿದೆ ಅಂತಂದರೆ, ನೀವು ಫಿಸಿಕಲಿ ಫಿಟ್ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಫಿಸಿಕಲ್ ಎಕ್ಸಾಮ್ ಆಗೇ ಆಗುತ್ತೆ. ಹೈಟ್ ಇದ್ದೀರಾ, ಓಕೆ, ನೀವು ರನ್ನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಸ್ಪೋರ್ಟ್ಸಲ್ಲಿ ಆಲ್ರೆಡಿ ನೀವು ರನ್ನಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಸ್ಪೋರ್ಟ್ಸಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸ್ಕೂಲು ಕಾಲೇಜ್ಗಳಲ್ಲಿ ಅಂತಂದರೆ, ಖಂಡಿತವಾಗ್ಲೂ ನಿಮ್ಗೆ 1 ಮಂತ್ ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು. ನಿಮಗೆ CET ಆದಮೇಲೆ 1 ಮಂತ್ ನಿಮಗೆ ಟೈಮ್ ಸಿಗುತ್ತೆ. CET ದಿನ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಎಸ್ ನಾನು ಚೆನ್ನಾಗಿ ಮಾಡಿದ್ದೀನಿ, ನೆಕ್ಸ್ಟ್ ಫಿಸಿಕಲಿಗೆ ನಾನು ಸಿದ್ಧತೆಯನ್ನು ಮಾಡಬೇಕು, ಯಾರು ಏನೇ ಅಂದರೂ ಕೂಡ ನಾನು ರೆಡಿ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಆಗುತ್ತೆ. ನೀವು ಯಾರಿಗೂ ಹೆದರಬೇಡಿ, ನಿಮಗೆ ನೀವು ಹೆದರಿ, ಆಯಿತಾ? ನಿಮ್ಮ ಮನಸ್ಸಿಗೆ ನೀವು ಹೆದರಿ, ನಿಮ್ಮ ಟೈಮನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಗಂಟೆ ಓದೋದಕ್ಕೆ. ಖಂಡಿತವಾಗ್ಲೂ ಒಂದೊಂದು ಗುಡಿಸ್ಲಲ್ಲಿ ಓದಂಥವ್ರು, ಒಂದು ಮರದ ಕೆಳಗೆ ಓದಂಥವ್ರು, ತುಂಬ ಬಡತನದಲ್ಲಿ ಓದಂಥವ್ರು ಸಾಕಷ್ಟು ಜನ ಸಕ್ಸಸ್ ಆಗಿದ್ದಾರೆ. ಇವನ್ IAS, IPS ಇಂಥ ಹುದ್ದೆಗಳನ್ನೇ ಪಡೆದಿದ್ದಾರೆ. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ನೀವು ಈಸಿಯಾಗಿ ಪಡಿಬೋದಾಗಿರುತ್ತದೆ. ಬಟ್ ಅದಕ್ಕೆ ನೀವು ಒಂದು 2 ರಿಂದ 3 ತಿಂಗಳು, ಮಿನಿಮಮ್ 3 ತಿಂಗಳು ಡೈಲಿ ಒಂದು 10 to 12 ಅವರ್ಸ್ ನೀವು ಪ್ರಾಕ್ಟೀಸ್ ಮಾಡಿ, ಓದಿ. ಓದೋದ್ರ ಮೂಲಕ ಏನು ಮಾಡಬೇಕು, ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಅನಿಸುತ್ತಾ, ಯಾವ್ಯಾವ ಕವಿಗಳು ನಮ್ಮಲ್ಲಿ ಒಂದು ಜ್ಞಾನಪೀಠ ಪ್ರಶಸ್ತಿನ ಪಡೆದಿದ್ದಾರೆ, ಅದನ್ನೆಲ್ಲ ಕ್ಲೀನಾಗಿ ಒಂದು ಕಡೆ ಬರೆದ್ಬಿಟ್ಟು ನಿಮ್ಮ ಒಂದು ರೂಮನ್ನು ರೆಡಿ ಮಾಡ್ಕೊಳ್ಳಿ. ರೂಮಲ್ಲಿ ಒಂದು ಗೋಡೆ ಮೇಲೆ ಅದನ್ನು ಬರೆದ್ಬಿಟ್ಟು ಹಚ್ಚಿ. ಡೈಲಿ ಓಡಾಡ್ತಾ ಇರುವಾಗ ಅದನ್ನು ನೋಡ್ತಾ ಇರಿ. ನಿಮ್ಮ ಖಂಡಿತವಾಗ್ಲೂ ಫಸ್ಟ್ ಯಾರು ತಗೊಂಡಿದ್ದಾರೆ, ನೆಕ್ಸ್ಟ್ ಯಾರು ಆ ಒಂದು ಜ್ಞಾನಪೀಠ ಪ್ರಶಸ್ತಿನ ತಗೊಂಡಿದ್ದಾರೆ ನಮ್ಮ ಕನ್ನಡ ಕವಿಗಳಲ್ಲಿ, ಹಾಗೆ 3rd, 4th ಅವ್ರು ಯಾವ ವರ್ಷದಲ್ಲಿ ತಗೊಂಡಿದ್ದಾರೆ, ಮತ್ತು ಅವರ ಒಂದು ಅಂಕಿತ ನಾಮ ಏನು, ಹಾಗೆ ಅವರು ಯಾವ ಕೃತಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಇಷ್ಟನ್ನು ಸೇರಿಸ್ಬಿಟ್ಟು ನೀವು ಒಂದು ಶೀಟಲ್ಲಿ ಬರೆದ್ಬಿಟ್ಟು ಒಂದು ಕಡೆ ಗೋಡೆ ಮೇಲೆ ಹಚ್ಬಿಟ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಹಾಗೆ ಮುಖ್ಯಮಂತ್ರಿಗಳು, ನಮ್ಮ ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಮುಖ್ಯಮಂತ್ರಿಗಳಿದ್ದಾರೆ, ಈ ಥರ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಬರ್ಕೊಳ್ಳಿ. ಈಗ ನಮ್ಮಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಕೆಲವೊಂದು ಮಾಹಿತಿ ಬೇಕಂದ್ರೆ ಅದನ್ನು ಒಂದು ಕಡೆ ನೀವು ಬರ್ಕೊಳ್ಬೇಕು. ಸ್ಟಾರ್ಸ್ಗಳ ಬಗ್ಗೆ ಕೂಡ ಕೇಳ್ತಾರೆ. ಸಿಂಗಲ್ ಸ್ಟಾರ್ ಯಾರು ಯೂಸ್ ಮಾಡ್ತಾರೆ, ಡಬಲ್ ಸ್ಟಾರ್ ಯಾರು, ತ್ರಿಬಲ್ ಸ್ಟಾರ್ ಯಾರು, ಈ ಥರ. ಅಥವಾ ಪ್ರೆಸೆಂಟ್ ಯಾರು ನಮ್ಮಲ್ಲಿ IG ಇದ್ದಾರೆ, ಯಾರು DGP ಇದ್ದಾರೆ, ಈ ಥರ ಅವ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ವೆಬ್ಸೈಟಿಗೆ ಹೋಗಿ ಅಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕಾಗುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆರ್ಟಿಕಲ್ಸ್ ಬಗ್ಗೆ ಇರ್ಬೋದು, ಅಥವಾ ಅಮೆಂಡ್ಮೆಂಟ್ಸ್ ಏನಾದರೂ ಮಾಡಿದ್ರ, ಈ ಥರ ಒಂದು ಸ್ಪೆಷಲ್ ಪ್ರಾವಿಷನ್ ಕೊಟ್ಟಿರ್ತಾರೆ 371J ನಮ್ಮಲ್ಲಿ ಯಾವುದಕ್ಕೆ ಕೊಟ್ಟಿದ್ದಾರೆ. ಈ ಥರ ನಮ್ಮ ಭಾರತ ದೇಶದಲ್ಲಿ ಏನೇನು ಅಮೆಂಡ್ಮೆಂಟ್ಸ್ ಆಗಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್, ಗೊತ್ತಾಗ್ತಿದೆನಾ? ಇದ್ರ ಬಗ್ಗೆ ನೀವು ಏನು ಮಾಡಬೇಕಾಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೊಂಡ್ರೆ ನೀವೇನು ಮಾಡ್ಬೋದು, ಇದನ್ನೆಲ್ಲಾದರೂ ಒಂದು ಕಡೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಗೋಡೆ ಮೇಲೆ ಒಂದೊಂದು ಕಡೆ ಹಚ್ತಾ ಹೋಗಿ, ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ಕಡೆ ಹಚ್ತಾ ಹೋದಾಗ ನೀವು ಓಡಾಡ್ತಾ ಅಥವಾ ನೀವು ಫ್ರೀ ಇದ್ದಾಗ ಅದನ್ನು ಒಂದ್ಸರಿ ನೀವು ಒಂದು ದಿನ ಪೂರ್ತಿ ಡೈಲಿ 1 ಅವರ್ ಅದಕ್ಕೆ ನೀವು ರಿವಿಷನ್ಗೆ ಇಟ್ಬಿಟ್ರೆ ಅದನ್ನು ನೋಡ್ತಾ ಇದ್ರೆ, ನೀವು ಒಂದು ಮಂತ್ ಒಳಗಡೆ ನೀವು ಎಲ್ಲ ಒಂದು ಗೋಡೆ ಮೇಲೆ ಎಷ್ಟು ನೀವು ಒಂದು 1000 to 2000 ಏನಾದರೂ ಒಂದು ಸಿಂಪಲ್ ವರ್ಡ್ಸಲ್ಲಿ, ಸಿಂಗಲ್ ವರ್ಡ್ಸಲ್ಲಿ ನೀವು ಆನ್ಸರನ್ನು ಬರೆದ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ರೆ, ಆ 1000 ರಿಂದ 2000ದಲ್ಲಿ ಎಷ್ಟೋ ಒಂದು 10-20 ಪ್ರಶ್ನೆ ಬರಲಿ, ತುಂಬ ಈಸಿ ಆಗುತ್ತೆ. ಮೆಂಟಲ್ ಎಬಿಲಿಟಿ ಕೂಡ ಕೇಳ್ತಾನೆ ಅಂತ ಹೇಳಿದ್ದೀನಿ. ಮೆಂಟಲ್ ಎಬಿಲಿಟಿ ಬಗ್ಗೆ ಕೂಡ ನೀವು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಅದಕ್ಕೆ ಬುಕ್ಸ್ ಕೂಡ
ಕೂಡ ಹೇಳಿದ್ದೀನಿ. ಆ ಬುಕ್ಸನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಚಾಣಕ್ಯ ಕೆರಿಯರ್ ಅಕಾಡೆಮಿ ಅಂತೇಳಿ ವಿಜಯಪುರದವ್ರದ್ದು, ಅದು ಆನ್ಲೈನಲ್ಲಿ ಸಿಕ್ಕರೆ ನೋಡಿ. ಪ್ರೆಸೆಂಟಿಗೆ ಲಾಕ್ಡೌನ್ ಇರೋದ್ರಿಂದ ಕೆಲವೊಂದು ಬುಕ್ಸ್ ಅವೈಲೇಬಲ್ ಇಲ್ಲ, ಕೆಲವೊಂದು ಔಟ್ ಆಫ್ ಸ್ಟಾಕ್ ಇದೆ, ಅಥವಾ ನಾಟ್ ಡೆಲಿವರಬಲ್ ಅಂತ ಇದೆ. ಅಥವಾ ನಿಮ್ಮ ಬ್ರದರ್ಸು ಸಿಸ್ಟರ್ಸ್ ಯಾರ ಹತ್ರ ಆದರೂ ಫ್ರೆಂಡ್ಸ್ ಹತ್ರ ಬುಕ್ಸ್ ಇದ್ದರೆ ಅದನ್ನು ಬಾರೋ ಮಾಡ್ಕೊಳ್ಳಿ, ಸಾಧ್ಯ ಆದರೆ ಜೆರಾಕ್ಸ್ ಮಾಡ್ಕೊಳ್ಳಿ, ಅಥವಾ ನೀವು ಫೋಟೋ ತಗೊಂಡು ಅದನ್ನು ವರ್ಕ್ ಮಾಡಿ ಡೈಲಿ. ನಿಮ್ಗೆ ಏನಾದರೂ ಯಾವ್ದಾದ್ರು ಪ್ರಾಬ್ಲಮ್ ಡೌಟ್ಸ್ ಅಂತ ಅನಿಸಿದರೆ ನಾನು ಕೆಳಗಡೆ ನಾನು ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ನೀವು ಆ ಒಂದು ಫೋಟೋವನ್ನು ತೆಗೆದುಬಿಟ್ಟು ಹಾಕಿ ನಾನು ನಿಮಗೆ ಆನ್ಸರ್ ಮಾಡಿ ವಿತ್ ಸೊಲ್ಯೂಷನ್ ವಿತ್ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಮೆಂಟಲ್ ಎಬಿಲಿಟಿ ವಿಡಿಯೋಸನ್ನು ಕೂಡ ಕೆಲವೊಂದು ನಾನು ಮಾಡಿದ್ದೀನಿ, ಮತ್ತು ಆನ್ಲೈನಲ್ಲಿ ಕೂಡ ನಿಮಗೆ ಸುಮಾರಷ್ಟು ಕೂಡ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಗಳು ಇದ್ದಾವೆ ಯೂಟ್ಯೂಬಲ್ಲಿ. ನೀವು ಅದನ್ನು ವಾಚ್ ಮಾಡೋದ್ರ ಮೂಲಕ ಡೈಲಿ 1 hour 2 hour ಅಂತ ಆ ಥರ ವೀಡಿಯೋಗಳನ್ನು ವಾಚ್ ಮಾಡೋದ್ರಿಂದ ನಿಮಗೆ ಅಲ್ಲಿ ನೋಟ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಬುಕ್ಸ್ ಇಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಕೂಡ ನೋಡಿ ಕಲಿಬೋದಾಗಿರುತ್ತೆ. ಹಲವಾರು ವೀಡಿಯೋಗಳಿದೆ ಮೆಂಟಲ್ ಎಬಿಲಿಟಿ ಇನ್ ಕನ್ನಡದಲ್ಲೇ ನಿಮಗೆ ಸಿಗುತ್ತೆ. ಹಾಗಾಗಿ ಸ್ನೇಹಿತರೆ, ಹಾಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಸ್ಪರ್ಧಾತ್ಮಕವಾಗಿ ತಗೊಂಡ್ಬಿಟ್ಟು ನೀವು ಏನು ಮಾಡಬೇಕು, ಸಿದ್ಧತೆಯನ್ನು ಮಾಡಬೇಕು. ಪಾಸಿಟಿವ್ ಆಗಿರಿ, ಯಾವುದೇ ರೀತಿ ಯಾವುದು ನೆಗೆಟಿವ್ ಮೈಂಡ್ಸೆಟ್ಟನ್ನು ಸೆಟ್ ಮಾಡ್ಕೊಳ್ಬೇಡಿ. ನನಗೆ ಆಗುತ್ತೋ ಇಲ್ವೋ, ನನ್ನ ಕ್ಯಾಸ್ಟಿಗೆ ಆಗುತ್ತೋ ಇಲ್ವೋ, ಅಥವಾ ನಾನು ಇದನ್ನು ಎದುರಿಸ್ತಾನೆ ಇಲ್ವೋ, ಹೆಂಗೆ ಮುಂದೆ ಅಂತ ಆ ಥರ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಇಲ್ಲಾಂದರೆ ಇನ್ನೊಂದು ಸಾರಿ, ಈಗ ನಾವು ಒಂದು ಸಾರಿ ಮರದಲ್ಲಿ ಒಂದು ಮಾವಿನ ಹಣ್ಣುಗಳು ಇರ್ತವೆ, ಸುಮಾರು ಹಳ್ಳಿಗಳಲ್ಲಿ ಮಾವಿನ ಹಣ್ಣು ಬಿಟ್ಟಿರುತ್ತೆ ಮರದಲ್ಲಿ. ನಾವೇನು ಮಾಡ್ತೀವಿ ಹೇಳಿ ಸಿಂಪಲ್ಲಾಗಿ, ಒಂದು ಕಲ್ಲನ್ನು ತಗೊಳ್ತೀವಿ, ಆ ಹಣ್ಣಿಗೆ ಹೊಡಿತೀವಿ, ತುಂಬ ಚೆನ್ನಾಗಿರುತ್ತೆ, ಒಂದು ಹಣ್ಣಾಗಿರುತ್ತೆ, ಕೆಂಪಗಿರುತ್ತೆ, ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಕಲ್ಲನ್ನು ತಗೊಂಡು ಎಸಿತೀವಿ, ಬೀಳಲ್ಲ. ಬಂದುಬಿಡ್ತೀವಿ ವಾಪಸ್ಸು, ಇಲ್ಲ, ಮತ್ತೆ ಒಂದು ಕಲ್ಲು ತಗೊಳ್ತೀವಿ, ಮತ್ತೆ ಹೊಡಿತೀವಿ, ಬೀಳಲ್ಲ. ಆದರೂ ಸೆಕೆಂಡು ಟೈಮ್ ಹೊಡೆದ್ರೂ ಕೂಡ 2ನೇ ಕಲ್ಲಿಂದ ಕೂಡ ಬೀಳಲ್ಲ. ಮತ್ತೆ ಕಲ್ಲು ತಗೊಂತೀನಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು, ಮತ್ತೆ ಹೊಡಿತೀನಿ, ಮತ್ತೆ ಬೀಳಲ್ಲ. ಹಾಗೆ ಇನ್ನೊಂದು 4 ಬಾರಿ, 5ನೇ ಬಾರಿ ಮಾಡ್ತೀನಿ, ಬೀಳಲ್ಲ. 6ನೇ ಬಾರಿಗೆ ಮತ್ತೆ ಕಲ್ಲು ತಗೊಳ್ತೀನಿ, ಮತ್ತೆ ಹೊಡಿತೀನಿ, ಏನಾಯಿತು, ಹಣ್ಣು ಕೆಳಗಡೆಗೆ ಬಿತ್ತು. ಒಂದೇ ಸಾರಿಗೆ ಸಿಗ್ತಾ ಇಲ್ಲ. ನಿಮ್ಮ ಪ್ರಯತ್ನ ಹಾಗೇ ಇರಬೇಕು. ಕಂಟಿನ್ಯೂಯಸ್ ಆಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು. ಕಂಟಿನ್ಯೂಯಸ್ ಆಗಿ ನೀವು ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗುತ್ತೆ. ಸತತವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಯಾವುದಾದ್ರೂ ಒಂದು ಚಾನ್ಸಲ್ಲಿ ನೀವು ಹೊಡಿತೀರ ಜಾಬು. ಬಟ್ ನೀವು ಯಾವುದೇ ರೀತಿ ಡಿಸಪಾಯಿಂಟ್ ಆಗಬಾರ್ದು. ಇನ್ನು ಸಣ್ಣ ಏಜ್ ಇರ್ತೀರಾ, ಈಗ PUC ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರ, ಈಗ ನೀವು ಇನ್ನೂ ಅವಕಾಶಗಳಿದ್ದಾವೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಈ ಜಾಬನ್ನು ತಗೊಳ್ತೀನಿ ಈ ವರ್ಷದಲ್ಲಿ ಅಂತ ನೀವು ಅನ್ನಿ. 3 months ಓದಿ, ಯಾಕಾಗಲ್ಲ ನೋಡಿ. ಗೊತ್ತಾಗ್ತಿದೆನಾ? ನೀವು ಅಪ್ಲಿಕೇಶನ್ ಹಾಕುವಾಗ ಕೇರ್ಫುಲ್ಲಾಗಿ ಹಾಕಿ. ನೀವು ಯಾವ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ತೀರಾ ನೋಡ್ಕೊಂಡು ಅಪ್ಲೈ ಮಾಡಿ, ಅಷ್ಟೇ ನನ್ನ ಒಂದು ಸಜೆಷನ್ನು. ಹಾಗಾಗಿ ಯಾವತ್ತೂ ಹಿಂತಿರುಗಿ ನೋಡಬೇಡಿ. ಈಗ ಆಲ್ರೆಡಿ ಒಂದು ಮುಂದೆ ಹೆಜ್ಜೆ ಇಟ್ಬಿಟ್ಟಿದ್ದೀರಾ, ನನಗೆ ಕೆಲಸ ತಗೊಳ್ಬೇಕಂತೇಳಿ, ಇನ್ನು ಮುನ್ನುಗ್ತಾ ಇರಬೇಕಷ್ಟೇ, ಮುನ್ನುಗ್ಗುತ್ತಾ ಇರಬೇಕು. ಯಾರು ಬಂದು ಕೈ ಹಿಡ್ಕೊಂಡ್ರು ಕಾಲು ಹಿಡ್ಕೊಂಡ್ರು ಕೂಡ ಅವ್ರನ್ನ ತಳ್ಳಿಬಿಟ್ಟು ಸೈಡಿಗೆ ನಾವು ಹೋಗ್ತಾ ಇರಬೇಕು ಮುಂದಕ್ಕೆ. ಎಲ್ಲಿವರೆಗೂ ಹೋಗ್ತಾ ಇರಬೇಕು? ನಮ್ಮ ಗೋಲನ್ನು ಅಚೀವ್ಮೆಂಟ್ ಮಾಡುವವರೆಗೂ. ನಮ್ಮ ಕೈಲಿ ಒಂದು ಆದೇಶ ಕಾಪಿ, ಆರ್ಡರ್ ಕಾಪಿ, ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗೋವರೆಗೂ ನುಗ್ತಾ ಇರಬೇಕು. ಯಾರಿಗೂ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರೂ ಕೂಡ ನಮ್ಮನ್ನು ಸಾಕೋದಿಲ್ಲ, ಯಾರೂ ಕೂಡ ನಮಗೆ ದುಡ್ಡು ಕೊಡಲ್ಲ. ನಮ್ಮ ಅಪ್ಪ ಅಮ್ಮನ ಅಷ್ಟೇ, ನಮ್ಮ ಅಣ್ಣ ತಮ್ಮ ತಂಗಿ ಇವರು ನಮಗೆ ಮುಖ್ಯ. ಇವರನ್ನು ನಾವು ನೋಡ್ಕೊಂಡು, ಅವರ ಮುಖವನ್ನು ನೋಡ್ಕೊಂಡು, ಅವರ ಸಹಾಯದಿಂದ ನಾವು ಬೆಳಿಬೇಕು. ಮುಂದೆ ಜೀವನದಲ್ಲಿ ಹೋಗಿ ಅವರನ್ನು ನಾವು ಕೂಡ ನೋಡ್ಕೊಳ್ಬೇಕು, ಅವರನ್ನು ಮೇಲೆತ್ತಬೇಕು. ಅಷ್ಟೇ ನಮ್ಮ ಮನಸ್ಸಲ್ಲಿರಬೇಕು. ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಪಕ್ಕದಲ್ಲಿ ನಿಮ್ಮ ಸ್ನೇಹಿತ ಓದ್ತಾ ಇರ್ತಾನೆ ನಿಮ್ಮ ಪಕ್ಕದ ಮನೆಯಲ್ಲಿ, ಅವನು ಕೂಡ ನಿಮಗೆ ಕಾಂಪಿಟೇಟರ್, ಅವನು ಕೂಡ ನಿಮಗೆ ಸ್ಪರ್ಧೆ ನೀಡ್ತಾ ಹೋಗ್ತಾನೆ. ಆ ಒಂದು ಹುದ್ದೆ ಇದೆ ಅಂದರೆ ಇಬ್ಬರು ಕಾಂಪೀಟ್ ಮಾಡ್ತಾ ಇರ್ತೀರಾ. ಯಾರು ಚೆನ್ನಾಗಿ ಎಕ್ಸಾಮನ್ನು ಬರೀತಾರೆ, ಯಾರು ಫಿಸಿಕಲ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೆ, ಯಾರು ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡ್ತಾರೆ, ಅವ್ರಿಗೆ ಹುದ್ದೆ ಸಿಗುತ್ತೆ. ಗೊತ್ತಾಗ್ತಿದೆನಾ? ಇದೆಲ್ಲದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ನಿಮ್ಮ ಒಂದು ಗುರಿಯನ್ನು ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗುತ್ತೆ. ಬೇರೆಯವ್ರ ಬಗ್ಗೆ ನೀವು ಕಿವಿ ಕೊಡಬೇಡಿ. ಏನೇ ಮಾತಾಡಿದ್ರು ಕೂಡ ಆಯಿತು, ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಡಿ. ಅವ್ರಿಗೆ ನೀವು ಉತ್ತರ ನೀಡ್ತೀರಾ, ನಿಮ್ಮ ಒಂದು ಆದೇಶ ಪ್ರೀತಿಯನ್ನು, ನಿಮ್ಮ ಆರ್ಡರ್ ಕಾಪಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅವಾಗ ನೋಡಿ ಸರ್ ಇಲ್ಲಿದೆ, ನನ್ನ ಉತ್ತರ ಇಲ್ಲಿದೆ ಅಂತ ಅವಾಗ ತೋರಿಸಿ ಅವ್ರಿಗೆ. ಅವಾಗ ನೀವು ತೋರಿಸ್ದಾಗ ಗೊತ್ತಾಗುತ್ತೆ, ಓ ಈ ಒಬ್ಬ ವಿದ್ಯಾರ್ಥಿ, ಈ ಒಬ್ಬ ಹುಡುಗ ಅಸಾಮಾನ್ಯ, ಇವನು ಅಷ್ಟು ಸುಲಭದವನಲ್ಲ, ಇಂಥ ಒಂದು ಹುದ್ದೆಯನ್ನು ಪಡೆದಿದ್ದಾನಂದ್ರೆ ಇನ್ಮೇಲೆ ನಾವು ತುಂಬ ಕೇರ್ಫುಲ್ ಆಗಿರ್ಬೇಕು ಈ ಹುಡುಗನ ಹತ್ರ ಅಂತ ಹೇಳ್ತಾರೆ. ಒಂದು ಸಾರಿ ನೀವು ಪೊಲೀಸ್ ಹುದ್ದೆಯನ್ನು ತಗೊಳ್ಳಿ, ಆ ಒಂದು ಯೂನಿಫಾರ್ಮ್ ಹಾಕಿ, ಆ ಗತ್ತೆ ಬೇರೆ, ಆ ಪವರೇ ಬೇರೆ. ಗೊತ್ತಾಗ್ತಿದೆನಾ? ಹಾಗಾಗಿ ಟ್ರೈ ಮಾಡಿ, ಏನೂ ತೊಂದರೆ ಇಲ್ಲ. ಈ ಸಾರಿ ಇಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ. ಬಟ್ ಪ್ರಯತ್ನ ಕಂಟಿನ್ಯೂಯಸ್ ಆಗಿರಬೇಕು. ನಿಮ್ಮ ಎಫರ್ಟು ಕೂಡ ಕಂಟಿನ್ಯೂ ಆಗಿರಬೇಕು. ನಿಮ್ಮ ಓನ್ ನೋಟ್ಸ್ ಮಾಡ್ಕೊಳ್ಳಿ. ಈ ವರ್ಷ ಇಲ್ಲ ನೆಕ್ಸ್ಟ್ ಟೈಮ್, ಬಟ್ ಈ ವರ್ಷ ತಗೊಳ್ಬೇಕು ಅಂತ ಅಂದ್ಕೊಳ್ಳಿ. ಬಟ್ ಎಲ್ಲ ನಮ್ಮ ಕೈಲಿರಲ್ಲ. ಆಗಿದ್ದಿದ್ರೆ ನಾವು ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಹುದ್ದೆನ ತಗೊಂತಿದ್ವಿ. ಈಗ ನಾನು ಬೇಕಾದ್ರೆ DC IAS ಆಫೀಸರ್ ಆಗಿಬಿಡ್ತಿದ್ದೆ, ನನಗೆ ಇಷ್ಟ ಇದೆ. ಬಟ್ ಆದರೂ ಆಗೋಕ್ಕೆ ನನಗೆ ಎಲ್ಲ ಅವಕಾಶ ಇದ್ದರೆ ಆಗ್ತಿದ್ದೆ. ಬಟ್ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಪರೀಕ್ಷೆ ಇರುತ್ತೆ. ಅದ್ರ ಮೂಲಕ ನಾವು ಸಿದ್ಧತೆಯನ್ನು ಮಾಡಬೇಕು. ಅದ್ರ ಮೂಲಕ ನಾವು ಆ ಒಂದು ಹುದ್ದೆಯನ್ನು ಪಡಿಬೇಕಾಗಿರುತ್ತೆ. ಈ ಹುದ್ದೆ ಕೂಡ ಅಷ್ಟೇ ಅಂದ್ಕೊಂಡು ನೀವು ಸಿದ್ಧತೆಯನ್ನು ಮಾಡಿ. ಖಂಡಿತವಾಗ್ಲೂ ಜಯ ನಿಮ್ಮದೇ ಆಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಓಕೆ,
ಹಾಗಾದರೆ ಇವತ್ತಿನ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. 1 by 1 ಪ್ರಶ್ನೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಉತ್ತರವನ್ನು ಅಲ್ಲೇ ನಿಮ್ಗೆ ಹೈಲೈಟ್ ಮಾಡಿದ್ದೀನಿ. ಆ ಉತ್ತರದಲ್ಲಿ ನಿಮಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹಳದಿ ಬಣ್ಣದಿಂದ ಯಾವುದು ಹೈಲೈಟ್ ಮಾಡಿದ್ದೀನಲ್ವ. ಈಗ ಫಸ್ಟ್ ಕ್ವಶನಲ್ಲಿ ಮೊಬೈಲ್ ಫೋನ್ಗಳಲ್ಲಿ ಈ ಸೌಲಭ್ಯ ಇರುತ್ತದೆ. ಕ್ಯಾಲ್ಕುಲೇಟರ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ವಿಡಿಯೋ ಕಾಲ್ ಇರುತ್ತೆ. ಸ್ಮಾರ್ಟ್ ಫೋನ್ ಆಗಿದ್ರೆ, ಆಂಡ್ರಾಯ್ಡ್ ಫೋನ್ ಆಗಿದ್ರೆ ಇವುಗಳೆಲ್ಲಲ್ಲಿ ಯಾವುದೂ ಅಲ್ಲ. ಇವುಗಳಲ್ಲಿ ಯಾವುದೂ ಅಲ್ಲ ಈ ಸೌಲಭ್ಯ ಇರೋದು. ಎಲ್ಲ ಸೌಲಭ್ಯಗಳು ಇರುತ್ತೆ. ಕ್ಲಿಯರ್. ALU ಅಂತ ಕಂಪ್ಯೂಟರ್ನಲ್ಲಿ ಬರುತ್ತೆ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರೀತಾರೆ. CPU ಫುಲ್ ಫಾರ್ಮ್ ಕೇಳ್ಬೋದು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ. ಗೊತ್ತಾಗ್ತದೇನಾ? ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನೀವು ಅಟ್ಲೀಸ್ಟ್ ಒಂದು 4 ರಿಂದ 5 ಕ್ವಶನ್ಸ್ ರೈಸ್ ಆಗೋದ್ರಿಂದ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನೀವು ನಾಲೆಡ್ಜನ್ನು ಹೊಂದಿರಬೇಕು. MS ಆಫೀಸು, MS ವರ್ಡು, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟು, ಈ ರೀತಿಯಾಗಿ ನೀವು ಸ್ವಲ್ಪ ಮಾಹಿತಿಯನ್ನು, ಬೇಸಿಕ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನು, ಅಥವಾ ಫುಲ್ ಫಾರ್ಮ್ಸ್ ಇರ್ಬೋದು, ಈ ಥರದ ಬಗ್ಗೆ ಮಾಹಿತಿಯನ್ನು ಹೊಂದಿದ್ರೆ ಯಾವುದೇ ಪ್ರಶ್ನೆ ಅವ್ನು ಈಸಿಯಾಗಿ ಕೇಳಿದ್ರು ಕೂಡ ನಾವು ಈಸಿಯಾಗಿ ಆನ್ಸರ್ನ ಮಾಡ್ಬೋದಾಗಿರುತ್ತೆ ಗೊತ್ತಿದ್ದರೆ. ಇಲ್ಲಿ ನಿಮಗೆ ಪ್ರಶ್ನೆಯನ್ನು ತೋರಿಸ್ತಾ ಹೋಗ್ತೀನಿ, ಹಾಗೆ ಹೈಲೈಟ್ ಮಾಡ್ತಾ ಹೋಗಿದ್ದೀನಿ ಉತ್ತರವನ್ನು. ಅದೇ ಸರಿಯಾದ ಉತ್ತರ ಆಗಿರುತ್ತೆ. ರೀಸೆಂಟಾಗಿ ನಮ್ಮ ದೇಶಕ್ಕೆ ಯಾವ್ಯಾವ ಪ್ರಧಾನಿಗಳು, ಬೇರೆ ಬೇರೆ ದೇಶದ ಅಧ್ಯಕ್ಷರು, ರಾಷ್ಟ್ರದ ಅಧ್ಯಕ್ಷರುಗಳು ಬಂದಿದ್ದಾರೆ, ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ. ಟ್ರೈ ಅನ್ನೋದು ಒಂದು ಟೆಲಿಕಾಮ್ ರಿಲೇಟೆಡ್ಗೆ ಬಂದಿರೋಂಥದ್ದು ಒಂದು ಫುಲ್ ಫಾರ್ಮು. ಏನು ನಮಗೆ BSNL ಇವೆಲ್ಲ ಯೂಸ್ ಮಾಡ್ತೀವಲ್ವ, ಏರ್ಟೆಲ್ಲು, ಇದ್ರ ರಿಲೇಟೆಡ್ ಒಂದು ಸಂಸ್ಥೆ. ದಟ್ ಈಸ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಟ್ರೈ ಅಂತೇಳಿ ಕರೀತಾರೆ.
ಇದು ಆಲ್ಫಾಬೆಟ್ಸ್ ರಿಲೇಟೆಡ್ ಮೆಂಟಲ್ ಎಬಿಲಿಟಿಲಿ ಬರುವಂಥ ಒಂದು ಪ್ರಶ್ನೆ. ಇದೆಲ್ಲದಕ್ಕೂ ಕೂಡ ನಾನು ಉತ್ತರವನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಏನಾದರೂ ಈ ಡೌಟ್ಸ್ ಇದ್ದರೆ ನನಗೆ ನೀವು ಪರ್ಸ್ನಲಾಗಿ ಮೆಸೇಜ್ ಹಾಕಿ ನಾನು ನಿಮಗೆ ಆನ್ಸರನ್ನು ಕಳಿಸ್ತೀನಿ. ವಿತ್ ಕ್ಯಾಲ್ಕುಲೇಷನ್ ಮಾಡಿ ಎಕ್ಸ್ಪ್ಲೇಷನನ್ನು ಕೂಡ ನೀಡ್ತೀನಿ. ಎರಡು ಸಾವಿರದ 19 ಕೇಳಿದರೆ, ಈಗ 2020 ಅಥವಾ 2020ರಲ್ಲಿ ನಡೆದಿದ್ದರೆ ನೋಡಿ, ಅಥವಾ 21ರಲ್ಲಿ ಅದವರು ಯಾರು ಇದ್ದಾರೆ ಅವ್ರ ಹೆಸರನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಬೇಕು ಈ ಒಂದು ಪ್ರಶ್ನೆಗೆ. ಬೇರೆ ಬೇರೆ ರಾಜ್ಯದ ಯಾವ ಒಂದು ನೃತ್ಯಗಳಿಗೆ ಪ್ರಸಿದ್ಧಿಯಾಗಿದೆ? ಈ ಕರ್ನಾಟಕ ಯಾವುದಕ್ಕೆ, ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ, ಈ ಥರ ಗೊತ್ತಾಗ್ತಿದೆನಾ? ಗುಜರಾತ್ ಯಾವುದಕ್ಕೆ ಸ್ಪೆಷಲ್ಲು? ಈ ರೀತಿ ಅಲ್ಲಿರೋಂಥ ಏನು ವೈಶಿಷ್ಟ್ಯತೆ, ಅಲ್ಲಿರುವಂಥ ಯಾವ ನೃತ್ಯಕ್ಕೆ ಅದು ಒಂದು ಫೇಮಸ್ ಇದೆ ಅಂತೇಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಕರ್ನಾಟಕ ತಗೊಂಡ್ರೆ ಭರತನಾಟ್ಯ, ಕಥಕ್ಕಳಿ ಅಂತ ಬೇರೆ ರಾಜ್ಯದ್ದು, ಈ ಕೂಚಿಪುಡಿ ಅಂತ ಒಂದಿದೆ, ಈ ಥರ ಮೋಹಿನಿಯಟ್ಟಂ ಕೇರಳದ್ದು ಆನ್ಸರು. ATM ಕಾರ್ಡ್ ಇಲ್ಲದೆ ಇದ್ದರೂ ಕೂಡ ನೀವು ಹಣವನ್ನು ಬಿಡಿಸ್ಬೋದು. SBI ನಿಮ್ಮ ಅಕೌಂಟ್ ಇದ್ದರೆ SBI ಬ್ಯಾಂಕಲ್ಲಿ ಯೋನೋ SBI ಅಂತ ಬರುತ್ತೆ, ಆ ಒಂದು ಆ್ಯಪ್ ಹಾಕ್ಕೊಂಡು ನೀವು ಅದ್ರ ಮೂಲಕ ನೀವು 20,000ವರೆಗೂ ಕೂಡ ಹಣವನ್ನು ಬಿಡಿಸ್ಬೋದಾಗಿರುತ್ತೆ SBI ATM ಸೆಂಟರ್ಗಳಲ್ಲಿ. ಕಾರ್ಡ್ಲೆಸ್ ಕ್ಯಾಶ್ ಅಂತ ಕರೀತಾರೆ ಇದನ್ನು. ಎಲ್ಲ 3 ಮುಳ್ಳು, ನಿಮಿಷದ್ದು, ಸೆಕೆಂಡ್ಸು ಮತ್ತು ಗಂಟೆದು 3 ಮುಳ್ಳುಗಳು ಎಷ್ಟು ಬಾರಿ ಒಂದಾಗ್ತವಂತಂದರೆ 24 ಗಂಟೆಯಲ್ಲಿ ಒಂದು ದಿನದಲ್ಲಿ 22 ಬಾರಿ. ಇವೆಲ್ಲ ಮೆಂಟಲ್ ಎಬಿಲಿಟಿ ನೋಡಿ. ಮಿನಿಮಮ್ 5 to 10 ಕ್ವಶನ್ಸ್, 5, 6, ಒಂದೊಂದ್ಸರಿ 8, 10 ಮಟ್ಟ ಕೂಡ ಪ್ರಶ್ನೆಗಳಿರುತ್ತೆ. ಮಿನಿಮಮ್ 5 ಇದ್ದೇ ಇರುತ್ತೆ ಮೆಂಟಲ್ ಎಬಿಲಿಟಿ ಬಗ್ಗೆ. ಸ್ವಲ್ಪ ಅದ್ರ ಬಗ್ಗೆ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದು. ಮೆಂಟಲ್ ಎಬಿಲಿಟಿ, ನಂಬರ್ ಸೀರೀಸ್ ಬಗ್ಗೆ ಅಥವಾ ಆಲ್ಫಾಬೆಟ್ಸು ಈ ಥರದ್ದು ಕೇಳಿದ್ದಾನೆ ನೋಡಿ ಪ್ರೀವಿಯಸ್ಸು. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಗೆ ಗೊತ್ತಿದ್ದರೆ ಈಸಿ ಆಗುತ್ತೆ ಆನ್ಸರನ್ನು ಮಾಡೋದಕ್ಕೆ ಎಕ್ಸಾಮಲ್ಲಿ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಈ ಒಂದು ಇನ್ಸ್ಟಿಟ್ಯೂಷನ್ನ ಡೈರೆಕ್ಟರ್ ಅಂತ ಕೇಳಿದ್ದಾರೆ. ಆಗಿನ ಒಂದು ಟೈಮಲ್ಲಿ ಅನುರಾಗ್ ಕುಮಾರ್ ಅಂತ ಇದ್ದರು. ಈ ಪ್ರೆಸೆಂಟ್ ಸ್ವಲ್ಪ ನೋಡ್ಕೊಂಡು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಪ್ರೆಸೆಂಟ್ ಯಾರಿದ್ದಾರೆ ಅಂತ ನೆಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಐಹೊಳೆ ದೇವಲ್, ಇದು ರಿಪೀಟ್ ಆಗಿದೆ ಸುಮಾರು ಸಾರಿ ಪ್ರಶ್ನೆ. ಈ ಥರ ನೀವು ಇಷ್ಟು ಪ್ರಶ್ನೆಗಳಲ್ಲಿ ಒಂದು 5 ಪ್ರಶ್ನೆ ಏನಾದರೂ 5ರಿಂದ 10 ಪ್ರಶ್ನೆ ರಿಪೀಟ್ ಆಗೇ ಆಗುತ್ತೆ ಒಂದು ಕ್ವಶನ್ ಪೇಪರಲ್ಲಿ. ಈ ಥರ 41 ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದರೆ ಅಟ್ಲೀಸ್ಟ್ ನಿಮಗೊಂದು 40ರಿಂದ 50 ಕ್ವಶನ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಿಸ್ಟ್ರಿ ಅಥವಾ ಅವು ಚೇಂಜ್ ಆಗಲ್ಲ. ಕಾನ್ಸ್ಟಿಟ್ಯೂಷನ್ ಕೆಲವೊಂದು ಇಂಪಾರ್ಟೆಂಟ್ ಇರೋದು ಅಥವಾ ಕವಿಗಳ ಬಗ್ಗೆ ಇರೋದು ಇವ್ಯಾವುದು ಚೇಂಜ್ ಆಗದೇ ಇರೋದ್ರಿಂದ ಮೆಂಟಲ್ ಎಬಿಲಿಟಿ ಸ್ವಲ್ಪ ನೀವು ಕರೆಕ್ಟ್ ಎಲ್ಲ ವರ್ಕ್ ಮಾಡಿಬಿಟ್ರೆ ಒಂದು 40ರಿಂದ 50 ಕ್ವಶನ್ ರಿಪೀಟ್ ಆಗುತ್ತೆ ಪ್ರತಿ ವರ್ಷದ ಕ್ವಶನ್ ಪೇಪರ್ ಎಲ್ಲ ನೋಡಿಬಿಟ್ರೆ.
ನಿಮಗೆ ಫಾಸ್ಟ್ ಆಗ್ತಾ ಇದೆ ಅಂತಂದರೆ ನೀವು ಸ್ವಲ್ಪ ಪಾಸ್ ಮಾಡಿಬಿಟ್ಟು ಮೇಲ್ಗಡೆ ಅದನ್ನು ಸ್ಟಾಪ್ ಮಾಡಿ ಕ್ವಶನನ್ನು ಓದ್ಕೊಂಡು ಆನ್ಸರನ್ನು ಮೂಲಕ ನೀವು ಅಪ್ಡೇಟ್ ಆಗ್ಬೋದು. ನಾನು ಸ್ಲೋನೇ ನಿಮಗೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯ ಸಂಖ್ಯೆ 75 ಅಂತ ಇದೆ. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ 75 ಅಂತ ಇದ್ದರೆ ಓಕೆ. ಇದು ಯಾವುದು ಚೇಂಜ್ ಆಗಲ್ಲ. 65 ಕ್ವಶನ್ ಇದೇನೋ ಮತ್ತೆ ರಿಪೀಟ್ ಆದರೆ ಆಂಧ್ರ ಪ್ರದೇಶನೇ ಇರುತ್ತೆ. $371 ಹೈದರಾಬಾದ್ ಕರ್ನಾಟಕ ಆಯ್ತಲ್ವ, ನಮ್ಮಲ್ಲಿ ಕರ್ನಾಟಕದ ಕೇಳಿದ್ದಾರೆ. ರಿಪೀಟ್ ಆಗ್ಬೋದು ಈ ಪ್ರಶ್ನೆ. ಸೇಮ್ ಅದೇ ಒಂದು ಸೆಕ್ಷನ್ ಇರುತ್ತೆ. 371J ಪ್ರಕಾರ ಅದು ವಿಶೇಷ ಒಂದು ರಿಯಾಯಿತಿ ಅಥವಾ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಹೈದರಾಬಾದ್ ಕರ್ನಾಟಕಕ್ಕೆ. ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು ಅಂದರೆ ಇದು ಯಾವುದೇ ರೀತಿ ಚೇಂಜ್ ಆಗಲ್ಲ. ಇದು ರಾಷ್ಟ್ರಪತಿನ ಸ್ವಲ್ಪ ನೋಡ್ಕೊಂಬಿಡಿ, ಪ್ರಥಮ ಯಾರಿದ್ರು ಅವೆರಡು ಅಲ್ಲಿ ಯಾವ್ದಾರು ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ತುರ್ತು ಪರಿಸ್ಥಿತಿ ಯಾವಾಗ ನಮ್ಮಲ್ಲಿ ಫಸ್ಟ್ ಘೋಷಿಸಿತು ಭಾರತದ ಇಡೀ ದೇಶದಲ್ಲಿ ಅಂತಂದರೆ 1962ರಲ್ಲಿ. ರಿಪೀಟ್ ಆಗ್ಬೋದು ಪ್ರಶ್ನೆ ಇದು. ಭಾರತದ ಪ್ರಥಮ ನಾಗರಿಕ ಅಂತ ಯಾವುದೇ ಪ್ರಶ್ನೆಯಲ್ಲಿ ಕೇಳಿದ್ರು ಕೂಡ ಆನ್ಸರು ರಾಷ್ಟ್ರಪತಿಯವರೇ ಭಾರತ ದೇಶದ ಪ್ರಥಮ ನಾಗರಿಕ ಅಂತೇಳಿ ಕರೀತಾರೆ. ಈ ಥರ ದಿನಗಳನ್ನು ನೆನ್ಪಿಟ್ಕೊಳ್ಳಿ, ಯಾವ್ಯಾವ್ದು ಇಂಪಾರ್ಟೆಂಟ್ ಡೇಸ್ ಇದ್ದಾವೆ ನಮ್ಮ ಒಂದು 365 ಡೇಸ್ ಒಂದು ವರ್ಷದಲ್ಲಿ. ಈಗ ಇಲ್ಲಿ ರಾಷ್ಟ್ರೀಯ ಮತದಾರ ದಿನಾಚರಣೆಯ ಬಗ್ಗೆ ಕೇಳಿದ್ದಾರೆ, ಜನವರಿ 25 ಅಂತ ನಾವು ಆನ್ಸರ್ನ ಹಾಕಿದ್ವಿ. ಇದೇ ರೀತಿ ಬೇರೆ ಬೇರೆ ದಿನಗಳನ್ನು, ಇಂಪಾರ್ಟೆಂಟ್ ದಿನಗಳನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ರಾಷ್ಟ್ರೀಯ ಯೋಗ ದಿನ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ಯಾವುದು ಗೊತ್ತಾಗ್ತದೆ, ಪರಿಸರ ದಿನ ಯಾವುದು, ಶಿಕ್ಷಕರ ದಿನ ಯಾವುದು, ಈ ರೀತಿಯಾಗಿ ನೀವು ಇಂಪಾರ್ಟೆಂಟ್ ಡೇಸ್ಗಳನ್ನು ಮತ್ತು ಯಾವ ಡೇಟ್ ಅಂತೇಳಿ ಯಾವ ಮಂತು ಸ್ವಲ್ಪ ನೋಡ್ಕೊಂಡ್ರೆ ಒಳ್ಳೆಯದು. ರಾಜ್ಯಸಭೆದು ಸ್ಪೀಕರ್ ಯಾರಾಗಿರ್ತಾರೆ ಅಂತಂದರೆ ಚೇರ್ಮನ್, ಸಭಾಪತಿ ಯಾರಿರ್ತಾರೆ ಅಂದರೆ ಉಪರಾಷ್ಟ್ರಪತಿಯವರು ಇರ್ತಾರೆ ರಾಜ್ಯಸಭೆದು. ಲೋಕಸಭೆದು ಅಲ್ಲಿ ಸ್ಪೀಕರು ನೇಮಕ ಮಾಡಿರ್ತಾರೆ, ಯಾರು ಆಡಳಿತ ಪಕ್ಷ ಇರುತ್ತೋ ಅವರು. CAG ಇದು ಒಂದು ಆಡಿಟ್ ರಿಲೇಟೆಡ್ ಬರುತ್ತೆ. ಇದು ಗೌರ್ನಮೆಂಟ್ ಅಥಾರಿಟಿಗಳು ಅಥವಾ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಫೈನಾನ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಆಡಿಟ್ ಒಂದು ಸೆಲ್ ಇದು. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಕರೀತಾರೆ, C&AG ಅಂತ ಕರೀತಾರೆ. ಪೆರಿಯಾರ್ ಈ ಒಂದು ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕೇರಳದ ಹೆಸರು ಅಂತೇಳಿ. ಈ ಒಂದು ಟೈಗರ್ ರಿಸರ್ವರ್ ಎಲ್ಲಿದೆ ಅಂತಂದರೆ ಕೇರಳದಲ್ಲಿದೆ. ಇಲ್ಲಿಂದ ಪ್ರಶ್ನೆ ರಿಪೀಟ್ ಆಗುತ್ತೆ.
ಚಿಲ್ಕಾ ಸರೋವರ, ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ ಸುಮಾರು ಸಾರಿ. ಚಿಲ್ಕಾ ಸರೋವರ ಅನ್ನೋದು ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂದರೆ ಒಡಿಶಾದಲ್ಲಿದೆ ಅಂತ ಆನ್ಸರು. ಜಿಯೋಗ್ರಫಿ ರಿಲೇಟೆಡ್ ಪ್ರಶ್ನೆ ಅದು. ಬಾದಾಮಿಗೆ ವಾತಾಪಿ ಅಂತ ಕರೀತಾ ಇದ್ರು. ಹಿಸ್ಟ್ರಿಯಲ್ಲಿ ಬರುತ್ತೆ ಇದು. ಜಗತ್ತಿನಲ್ಲಿ ಅತಿ ತಗ್ಗಾದ ಪ್ರದೇಶ ಯಾವುದಪ್ಪ ಅಂದರೆ ಮೃತ ಸರೋವರ, ಸಮುದ್ರ, ಅದು ಡೆಡ್ ಸಿ ಅಂತ ಕರೀತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಾವು 100 ಪ್ರಶ್ನೆಗಳನ್ನು 2019ರಲ್ಲಿ ನಡೆದಂತಹ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ DAR ರಿಲೇಟೆಡ್ ಪ್ರಶ್ನೆಯನ್ನು ನಾವಿಲ್ಲಿ ನೋಡಿದ್ದೀವಿ. ಈ ಒಂದು ಪ್ರಶ್ನೆಯಲ್ಲಿ ಕೆಲವೊಂದು ಅಪ್ಡೇಟ್ಸ್ ಬೇಕಾಗುತ್ತೆ, ಚೇಂಜಸ್ ಆಗಿರುತ್ತೆ, ಅದನ್ನು ಸ್ವಲ್ಪ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಈ ಪ್ರಶ್ನೆಗಳ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.